ಗೆ ಬಳಕೆ ಮಾಡಬಹುದು. ಥ್ಯಾಂಕ್ ಯು. ರಿಸಲ್ಟ್ಸ್ ಆಫ್ ಸ್ಯಾಂಪ್ಲಿಂಗ್ ಮೆಥಡ್ ಆರ್ ವ್ಯಾಲಿಡ್ ಅಂಡ್ ರಿಲಯಬಲ್. ಇದರಿಂದ ಬಂದಂತ ರಿಸಲ್ಟ್ಸ್ ಇರ್ತಾವಲ್ಲ, ಸ್ಯಾಂಪ್ಲಿಂಗ್ ಮೆಥಡ್ ನಿಂದ ಮಾಡಿದಂತ ಏನ್ ರಿಸಲ್ಟ್ಸ್ ಬರ್ತಾವು ಅವು ವ್ಯಾಲಿಡ್ ಇರ್ತಾವ. ವ್ಯಾಲಿಡ್ ಇರ್ತಾವ ಅಂದ್ರೆ ಅದನ್ನ ಯೂಸ್ ಮಾಡಬಹುದು. ಮತ್ತೆ ರಿಲಯಬಲ್, ಅದ್ರ ಮೇಲೆ ನೀನು ನಿರ್ಭರ ಆಗಬಹುದು. ಅದ್ರ ಮೇಲೆ ನಿರ್ಭರ, ಯು ಕ್ಯಾನ್ ರಿಲೈ ಆನ್ ದ್ಯಾಟ್, ದೇ ಆರ್ ರಿಲಯಬಲ್. ಓಕೆ, ಪ್ರೊವೈಡೆಡ್, ಯಾವಾಗ ಅದ್ರ ಮೇಲೆ ನಿರ್ಭರ ಆಗ್ಬೋದು, ಯಾವಾಗ ಅದ್ರ ಆನ್ಸರ್ಸ್ ರಿಲಯಬಲ್ ಇರ್ತಾವು, ಯಾವಾಗಂದ್ರ ಪ್ರೊವೈಡೆಡ್ ಇಟ್ ಈಸ್ ವೆಲ್ ಪ್ಲಾನ್ಡ್ ಅಂಡ್ ಕಂಡಕ್ಟೆಡ್ ಸೈಂಟಿಫಿಕಲಿ. ಅದು ಬಹಳ ಚೆನ್ನಾಗಿ ಪ್ಲಾನ್ ಮಾಡಿ ಮಾಡಬೇಕು, ಹಂಗೆ ಸುಮ್ಮನೆ ಬಡ ಗಡಬಡಿಯಲ್ಲಿ ಮಾಡುವಂತದಲ್ಲ ಕೆಲಸ. ಇಟ್ ಶುಡ್ ಬಿ ವೆಲ್ ಪ್ಲಾನ್ಡ್ ಅಂಡ್ ಸೈಂಟಿಫಿಕಲಿ ಡನ್ ಅಂಡ್ ಕಂಡಕ್ಟೆಡ್ ಸೈಂಟಿಫಿಕಲಿ. ಅಂದ್ರೆ ಬೇಸಿಸ್ ಆನ್ ಸಮ್ ಫ್ಯಾಕ್ಟ್ಸ್. ಅದು ಸೈಂಟಿಫಿಕಲಿ ಡನ್ ಅಂದ್ರೆ ಏನು? ಸಿ, ರಿಸಲ್ಟ್ಸ್ ಆಫ್ ಸ್ಯಾಂಪ್ಲಿಂಗ್ ಮೆಥಡ್ ಆರ್ ವ್ಯಾಲಿಡ್ ಅಂಡ್ results of scientific method are valid and reliable provided it is well planned and conducted scientifically. Valid ಇರ್ತದೆ, ಅದರ ರಿಸಲ್ಟ್ ರಿಲಯಬಲ್ ಇರ್ತದೆ. ಯಾವಾಗ ಇವೆರಡು ಸಾಧ್ಯತೆ? when it is well planned and scientifically done. When it is scientifically done and well planned, ಇದು ಯಾವಾಗ ಸಾಧ್ಯತೆ? when it is scientifically done. ಸೈಂಟಿಫಿಕಲಿ ಮಾಡಬೇಕು. ಎರಡನೇದು ಇದು ವೆಲ್ ಪ್ಲಾನ್ಡ್ ಇರಬೇಕು. ಅವಾಗ ಸ್ಯಾಂಪ್ಲಿಂಗ್ ನಿಂದ ಬಂದಂತ ರಿಸಲ್ಟ್ಸ್ ರಿಲಯಬಲ್ ಮತ್ತು ವ್ಯಾಲಿಡ್ ಇರ್ತದೆ. ಸೈಂಟಿಫಿಕಲಿ ಡನ್ ಅಂದ್ರೆ ಯು ಹ್ಯಾವ್ ಟು ಯೂಸ್ ಪ್ರಾಪರ್ ಮೆಥಡ್ಸ್. ಪ್ರಾಪರ್ ಮೆಥಡ್ಸ್ ಯೂಸ್ ಮಾಡಿ ಮಾಡಬೇಕು. ಯಾವ ಪ್ರಾಪರ್ ಮೆಥಡ್ಸ್? ಎಲ್ಲೆಲ್ಲಿ ಪ್ರಾಪರ್ ಮೆಥಡ್ಸ್ ಯೂಸ್ ಮಾಡಬೇಕು? ಒಂದೇದು, ಸ್ಯಾಂಪಲ್ ಸೈಜ್ ಎಷ್ಟು ಇರಬೇಕು, ಸೈಜ್ ಆಫ್ ದ ಸ್ಯಾಂಪಲ್. ಈಗ 100 ಮಂದಿ ಕ್ಲಾಸ್ ಅದಾರ, 100 ಮಂದಿಗೆ ಚೆಕ್ ಮಾಡಿದ್ರೆ ಸೆನ್ಸಸ್ ಅಂತೀನಿ. ಅದರ ಬದಲು ಸ್ಯಾಂಪ್ಲಿಂಗ್ ಮಾಡಿದ್ರೆ 100ಕ್ಕೆ 10 ಮಂದಿ, 5 ಮಂದಿ, 7 ಮಂದಿ ಯಾರಾದ್ರೂ ಸ್ವಲ್ಪ ಕಡಿಮೆ ಪ್ರಮಾಣದಾಗ ತೋತಿ. ಆ ಸೈಜ್ ಎಷ್ಟು ಇರ್ಬೇಕು ಸ್ಯಾಂಪಲ್ದು? 10 ಇರ್ಬೇಕು, 11 ಇರ್ಬೇಕು, 12 ಇರ್ಬೇಕು, 15 ಇರ್ಬೇಕು, 8 ಇರ್ಬೇಕು. ಅದು ಏನ್ ಇರ್ಬೇಕಲ್ಲ ಅದನ್ನ ಸೈಂಟಿಫಿಕಲಿ ಕಂಡುಹಿಡಿಬೇಕು. ಮನಸ್ಸಿಗೆ ಬಂದಂಗ ನಾ ಸ್ಯಾಂಪಲ್ ಸೈಜ್ 8 ತೋತೀನಿ ಸರ್, ನಾ ಸ್ಯಾಂಪಲ್ ಸೈಜ್ 15 ತೋತೀನಿ, ನೋ, ಇಟ್ ಇಸ್ ನಾಟ್ ಕರೆಕ್ಟ್. ಅದನ್ನ ಸೈಂಟಿಫಿಕಲಿ ಮಾಡೋದಂದ್ರೆ ಅದು ಸ್ಯಾಂಪಲ್ ಸೈಜ್ ಕಂಡುಹಿಡ್ಲಿಕ್ಕೆ ಮೆಥಡ್ಸ್. ದೇರ್ ಆರ್ ಮೆಥಡ್ಸ್ ಟು ಫೈಂಡ್ ದ ಸ್ಯಾಂಪಲ್ ಸೈಜ್. ಓಕೆ, ಒಂದು ಕ್ಲಾಸ್ ನಲ್ಲಿ ಈಗ ವೇದಾಂತ ಕಾಲೇಜ್ 420 ಹುಡುಗರು, 420 ಹುಡುಗರು ವೇಟ್ ಚೆಕ್ ಮಾಡೋದು, ಅದಕ್ಕೆ ಸೆನ್ಸಸ್ ಅಂತೀವಿ. ಅದ್ರ ಬದಲು ಒಂದೊಂದು ಕ್ಲಾಸ್ ನಲ್ಲಿ 7 ಹುಡುಗರು ಅಷ್ಟೇ ಚೆಕ್ ಮಾಡ್ತೀನಿ. 7 ಸ್ಟೂಡೆಂಟ್ಸ್ ಇನ್ ಈಚ್ ಕ್ಲಾಸ್. 7 ಸ್ಟೂಡೆಂಟ್ಸ್ ಇನ್ ಈಚ್ ಕ್ಲಾಸ್. If I check 7 students in each class, how many classes are there? 6 classes. So 7 into 6 will be 42. This 42 is my sample size. ಈ 42 ಸ್ಯಾಂಪಲ್ ಸೈಜ್ ಮಾಡ್ಬೇಕಂದ್ರೆ ಅದಕ್ಕೆ ಮೆಥಡ್ಸ್ ಅದಾವ. ಆ ಮೆಥಡ್ ಯೂಸ್ ಮಾಡಿ ನಾ ಸ್ಯಾಂಪಲ್ ಸೈಜ್ ಕಂಡು ಹಿಡಿದ್ದೆ ಅಂದ್ರೆ, ಈ ಮೆಥಡ್ಸ್ ಗಳು ಪ್ರಾಪರ್ ಮೆಥಡ್ ಯೂಸ್ ಮಾಡಿ ಸ್ಯಾಂಪಲ್ ಸೈಜ್ ಕಂಡು ಹಿಡಿದ್ದೆ, ಅದಕ್ಕೆ ಸೈಂಟಿಫಿಕಲಿ ಡನ್ ಅಂತ. ಆಯ್ತಾ? ಮುಂದ ಒಂದು ಸ್ಯಾಂಪಲ್ ಸೈಜ್ ಕಂಡು ಹಿಡಿದ್ರೆ ಮುಂದೆ ಯಾವ ಸ್ಯಾಂಪ್ಲಿಂಗ್ ಮೆಥಡ್ ಅನ್ನ ಯೂಸ್ ಮಾಡ್ಬೇಕು? ಸ್ಯಾಂಪಲ್ ಸೈಜ್ ಅದ್ರ ಸ್ಯಾಂಪ್ಲಿಂಗ್ ಮೆಥಡ್ ಮುಂದೆ ಕಲಿತೇವೆ ನಾವೀಗ. ಸ್ಯಾಂಪ್ಲಿಂಗ್ ಮೆಥಡ್ ಯಾವ್ದು ಯೂಸ್ ಮಾಡ್ಬೇಕಪ್ಪ? ಆಯ್ತಾ? ಹೆಂಗ್ ಕೇಸಸ್ ಬರ್ತಾವ ಹಂಗಂಗ್ ಇರ್ತೈತಿ. ಆಯ್ತಾ? ನಮ್ಮ ಕೆಲಸ ಯಾವ ರೀತಿ ಐತಿ ಆ ರೀತಿ ನಾವು ಮೆಥಡ್ ಯೂಸ್ ಮಾಡ್ತೇವೆ. ಕೆಲವೊಂದ್ ಕಡೆ ಜಸ್ಟಿಫೈಡ್ ಮೆಥಡ್ ಅಂತಾರ, ಕೆಲವೊಂದ್ ಕಡೆ ಕೋಟಾ ಮೆಥಡ್ ಯೂಸ್ ಮಾಡ್ತೇವೆ, ಕೆಲವೊಂದ್ ಕಡೆ ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ಯೂಸ್ ಮಾಡ್ತೇವೆ, ಕೆಲವೊಂದ್ ಕಡೆ ಸ್ಟ್ರೆಟಿಫೈಡ್ ಸ್ಯಾಂಪ್ಲಿಂಗ್ ಯೂಸ್ ಮಾಡ್ತೇವೆ, ಕೆಲವೊಂದ್ ಕಡೆ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಯೂಸ್ ಮಾಡ್ತೇವೆ. ದೇರ್ ಆರ್ ವೇರಿಯಸ್ ಮೆಥಡ್ಸ್. ಆ ಯಾವ್ಯಾವ ಮೆಥಡ್ ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅಲ್ಲೆಲ್ಲಿ ಯೂಸ್ ಮಾಡಿದ್ರೆ ಚೆನ್ನಾಗಿ ರಿಸಲ್ಟ್ ಬರ್ತೈತಿ. ಸೊ ದಟ್ ಈಸ್ ಒನ್ ಥಿಂಗ್. ಸೊ ಸ್ಯಾಂಪ್ಲಿಂಗ್ ಮೆಥಡ್ ಗಿವ್ಸ್ the results of sampling methods are valid and reliable when they are done, provided they are done scientifically and they are well planned. ಇದರ ತಿಳಿತಾ? ಇದು 4ನೇದು ತಿಳಿದ್ರೆ ರೇಸ್ ಮಾಡ್ರಿ ಹ್ಯಾಂಡ್. ತಿಳಿದ್ರೆ ರೇಸ್ ಮಾಡ್ರಪ್ಪ ಹ್ಯಾಂಡ್. ಓಕೆ, ನೆಕ್ಸ್ಟ್ ಏನದ? When population is large, sampling method is preferable. Population ದೊಡ್ಡದಿದ್ದಾಗ ಸ್ಯಾಂಪ್ಲಿಂಗ್ ಮೆಥಡ್ ಪ್ರಿಫರ್ ಮಾಡ್ತೇವೆ. ಯಾಕೆ ಹೇಳಿದ್ದೆ ನಿನ್ನೆ? ಯಾರಾದ್ರೂ ಹೇಳ್ತಾರ ಯಾಕೆ? When population is large, sampling method is preferred. Why? Can anyone tell me? ಯಾರಾದ್ರೂ ಹೇಳ್ತೀರಾ? ನೆನಪಿದ್ರೆ ಮನಿ ಕ್ಲಾಸು. Can anyone please tell me? ಪಾಪ್ಯುಲೇಷನ್ ಲಾರ್ಜ್ ಇದ್ದಾಗ ಸ್ಯಾಂಪ್ಲಿಂಗ್ ಮೆಥಡ್
ಪ್ರಿಫರ್ ಮಾಡ್ತೇವು? ಯಾರಾದ್ರೂ ಹೇಳ್ತೀರಾ? ಸರ್ ನೋಡಪ್ಪ, ಇಂಟ್ರಾಕ್ಷನ್ ಇದ್ರೆ ಒಬ್ರದೊಬ್ರು ಮಾತಾಡಿದ್ದು ಗೊತ್ತಾಗ್ತದ, ತಿಳಿದಿಲ್ಲ ಗೊತ್ತಾಗ್ತದ. ನೀವು ಇಂಟ್ರಾಕ್ಟೇ ಮಾಡ್ಲಿಲ್ಲ ಅಂದ್ರ ಹಚ್ಚಿ ನಿಮ್ ಕೆಲಸ ಮಾಡ್ಕೊತ ಕೂತ್ಬಿಟ್ರಿ, ವಿಡಿಯೋ ಹಚ್ಚಿ ಕೆಲಸ ಮಾಡ್ಕೊತ ಕೂತ್ಬಿಟ್ರೆ ವರ್ಕೌಟ್ ಆಗಲ್ಲ. ಓಕೆ, ಸೊ ನಾನು ಹೆಸರು ಕರಿತೀನಿ, ಅವ್ರು ರೆಸ್ಪಾಂಡ್ ಮಾಡ್ಬೇಕು, ಇಲ್ಲಾಂದ್ರೆ ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊತ ಕೂತಂಗ ಆಗ್ತದೆ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಗಿರೀಶ್ ಜಂಗಮ್ ಶೆಟ್ಟಿ, ಗಿರೀಶ್ ಜಂಗಮ್ ಶೆಟ್ಟಿ, you have to respond. ಗಿರೀಶ್ ಜಂಗಮ್ ಶೆಟ್ಟಿ ಮಾತಾಡ್ಬೇಕು. ಗಿರೀಶ್ ಜಂಗಮ್ ಶೆಟ್ಟಿ, ಹೇಳಪ್ಪ. ಆಯ್ತು, ನಾ ಏನ್ ಹೇಳಿದೆ ನಿಂಗ? when population is large, sampling method is preferable. Why? ಯಾಕೆ ಪ್ರಿಫರಬಲ್ ಅಪ್ಪ ಸಾಯಿಂಟ್ ಇದು ಸ್ಯಾಂಪ್ಲಿಂಗ್ ಮೆಥಡ್? ಪಾಪ್ಯುಲೇಷನ್ ಲಾರ್ಜ್ ಇದ್ದಾಗ ಬಾಳ ಸರ್ ಬಾಳ ಮಂದಿ ಇರಾನ ಆದ್ರ ಸರ್ ಬಾಳ ಮಂದಿ ಇರಾನ ಅದು ಜಲ್ದಿ ಏನದು ನಮ್ ತೊಳದಿರ್ತಿತ್ತಲ್ರಿ ಸರ್, ಅದಕ್ಕೆ ಜಲ್ದಿ ಆದಿದ್ ಎಲ್ಲಾರಿಗೂ ಸಜೆಷನ್ಸ್ ಕೇಳಿದ್ರ. ಓಕೆ, ಸೊ ಏನಾಗ್ತದ, ಪಾಪ್ಯುಲೇಷನ್ ಬಹಳ ಲಾರ್ಜ್ ಇತ್ತಂದ್ರ ಎಲ್ಲಾನು ಪಾಪ್ಯುಲೇಷನ್ ಬಲ್ಲಿ ಡೇಟಾ ತಗೊಳ್ಳೋದು ಬಹಳ ಲೇಟ್ ಆಗ್ತದ, ಬಹಳ ಕಾಸ್ಟ್ಲಿ ಆಗ್ತೈತಿ, ಮತ್ತೆ ಬಹಳ ಲೇಬರ್ ಕನ್ಸ್ಯೂಮ್ ಆಗ್ತೈತಿ. ಅದಕ್ಕ ಅಂತಲ್ಲಿ ಏನ್ ಮಾಡ್ತೀವಿ, ಪಾಪ್ಯುಲೇಷನ್ ಎಲ್ಲಿ ಬಹಳ ದೊಡ್ಡದದ, ಎಲ್ಲಿ 100% ಅಕ್ಯುರೇಸಿ ಬೇಕಾಗಿಲ್ಲ, ಅಂದಾಜ್ ನಡೀತದ. ಕೇಳ್ರಿ ಲಕ್ಷ ಕೊಟ್ಟು, ಎಲ್ಲಿ ಪಾಪ್ಯುಲೇಷನ್ ಬಹಳ ದೊಡ್ಡದದ ಮತ್ತ ಎಲ್ಲಿ 100% ಅಕ್ಯುರೇಸಿ ಬೇಕಾಗಿಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ನಡೀತದ, ಹಂಗಿರ್ತಲ್ಲ, ಅಲ್ಲಿ ಏನ್ ಮಾಡ್ತೇವೆ ನಾವು? ವಿ ಗೋ ಫಾರ್ ಸ್ಯಾಂಪ್ಲಿಂಗ್ ಮೆಥಡ್. ಸೊ ದೀಸ್ ಆರ್ ಆಲ್ ದ ಮೆರಿಟ್ಸ್ ಆಫ್ ಸ್ಯಾಂಪ್ಲಿಂಗ್ ಮೆಥಡ್. ನೆಕ್ಸ್ಟ್ ಡಿಮೆರಿಟ್ಸ್. ಇಲ್ಲಿ ಏನಾದ್ರು ಮತ್ತೇನಾದ್ರು ಡೌಟ್ ಇದ್ರೆ ಹೇಳ್ರಿ. ಸಹನಾ, ಅರ್ಥ ಆಯ್ತಲ್ಲ? ಏನಾದ್ರು ಡೌಟ್ ಅದ? ಎನಿ ಡೌಟ್? ಸಹನಾ, ಪ್ರಿಯಾ ಮಾತಾಡಕತ್ತೆ ಅಲ್ಲ, ಒಟ್ಟೆ ಪ್ರಿಯಾ ಅಲ್ಲೂರು ಎಲ್ಲಿ ಹೋಗ್ಬಿಟ್ಲು? ಪ್ರಿಯಾ, ಸಹನಾ, ಸಹನಾ ಹೋದ್ಲ ಅವ್ರಿಗೆ? ಸರಿ, ಅದಿ. ಓಕೆ, ಪ್ರಿಯಾ ಎಲ್ಲದಾಳ? ಪ್ರಿಯಾನು ಹಚ್ಚ ಹೋದ್ಲು, ಅದಾಳು? ಪ್ರಿಯಾ ಆಲೂರ್, ಪ್ರಿಯಾ ಆಲೂರ್, unmute yourself and talk to me. ನೋಡು, ಎಲ್ಲೋ ಹಚ್ಚಿಲ್ಲ ಪ್ರಿಯಾ. ಹಲೋ ರಾಹುಲ್ ಬೋಗಾರ್, ರಾಹುಲ್ ಬೋಗಾರ್, where are you? ರಾಣಿ ಪಾಟೀಲ್, ನಾನು ಹಂಗೆ ಮಾಡ್ತೀನಪ್ಪ, ಹಚ್ಕೇಶನ್ ಹೋಗ್ಬಿಡ್ತೇನೆ. ರಾಣಿ ತಿಳಿಲಿಕ್ಕತ್ತದ? ಹಾ ರೀ ಸರ್, ತಿಳಿಯಾಕತ್ತದ. ಓಕೆ, ವೇರ್ ಈಸ್ ರಾಹುಲ್ ಬೋಗಾರ್? ರಾಹುಲ್ ಬೋಗಾರ್, ಅಕ್ಷತಾ ಲದ್ದಿಮಠ್, ಅಮೋಲ್ ರಾಠೋಡ್, ಬಾಪುಗೌಡ ಬಿರಾದರ್, ಫಯಾಜ್ ವಾಲಿಕರ್, ಅಕ್ಷತಾ ಲದ್ದಿಮಠ್. ಓಕೆ, ಮಾತಾಡ್ಬೇಕು ಅಕ್ಷತಾ, ಮಾತಾಡಿದ್ರೆ ಏನ್ ಪ್ರಾಬ್ಲಮ್ ಇಲ್ಲ. ಯು ಹ್ಯಾವ್ ಟು ಇಂಟರಾಕ್ಟ್ ವಿತ್ ಅಸ್. ಓಕೆ, ಫೈನ್. ಮೇಘಾ ಎಲ್ಲದಾಳ? ಮೇಘಾ, ಮಹಾದೇವ್, ಟಾಪರ್ಸ್ಗಳು ಅದಿರ್ಯಾ? ಮಹಾದೇವ್, ನೀನು ಅದೀಪ? ಗುಡ್, ತಿಳಿದ ಅಂದಂಗ. ನೆಕ್ಸ್ಟ್, ಡಿಮೆರಿಟ್ಸ್ ಆಫ್ ಸ್ಯಾಂಪ್ಲಿಂಗ್ ಮೆಥಡ್. ನೆಕ್ಸ್ಟ್ ಹೆಡಿಂಗ್, ಡಿಮೆರಿಟ್ಸ್ ಆಫ್ ಸ್ಯಾಂಪ್ಲಿಂಗ್ ಮೆಥಡ್. First one is sampling requires adoption of appropriate sampling method. Agare henge hange itu. Sampling requires adoption of appropriate sampling method.
appropriate sampling method. Sampling requires adoption of appropriate sampling method. ಆಗಲೇ ಹೇಳಿದೆ ಸ್ಯಾಂಪ್ಲಿಂಗ್ ಹಂಗೆ ಮನಸ್ಸು ಬಂದಂಗೆ ಮಾಡಿದ್ರೆ ನಡೆಯಂಗಿಲ್ಲ, ಅದಕ್ಕೆ ಪ್ರಾಪರ್ ಸ್ಯಾಂಪ್ಲಿಂಗ್ ಮೆಥಡ್ ಅಡಾಪ್ಟ್ ಮಾಡಬೇಕು ಮತ್ತು ಅದಕ್ಕೆ ಪ್ರಾಪರ್ ಸ್ಯಾಂಪಲ್ ಸೈಜ್ ಇರಬೇಕು, ಅಂದ್ರೆ ಸೈಂಟಿಫಿಕಲಿ ಮಾಡಬೇಕು, ಇಲ್ಲ ಅಂದ್ರೆ ಅದು ವೇಸ್ಟ್. ಮೆರಿಟ್ಸ್ ನ ಹೇಳಿದೆ. ಸೊ ಸ್ಯಾಂಪ್ಲಿಂಗ್ ಇಸ್ ಗುಡ್. ಸ್ಯಾಂಪ್ಲಿಂಗ್ ಮೆಥಡ್, the results of sampling method are valid and reliable only if provided it is well planned and conducted scientifically. Conducted scientifically ಅಂದ್ರೆ ಯಾವ ಸ್ಯಾಂಪ್ಲಿಂಗ್ ಮೆಥಡ್ ಯೂಸ್ ಮಾಡ್ತೀರಿ ಮತ್ತು ಸ್ಯಾಂಪಲ್ ಸೈಜ್ ಏನ್ ಬೇಕು ಅದು ಸೈಂಟಿಫಿಕಲಿ ಮಾಡಿದಾಗ ಮಾತ್ರ ನಿಮ್ಗೆ ರಿಸಲ್ಟ್ಸ್ ಬಂದಂತವು ವ್ಯಾಲಿಡ್ ಮತ್ತು ರಿಲಯಬಲ್ ಅಂತ ಮೆರಿಟ್ಸ್ ನ ಹೇಳಿದೆ. ಕರೆಕ್ಟ್. ಈಗ ಅದನ್ನೇ ಡಿಮೆರಿಟ್ ಏನ್ ಹೇಳಿಕತ್ತಾನ, ಸ್ಯಾಂಪ್ಲಿಂಗ್ ಮಾಡ್ಬೇಕಂದ್ರ ನಿಮ್ಮ ನೀವು ಪ್ರಾಪರ್ ಸ್ಯಾಂಪ್ಲಿಂಗ್ ಮೆಥಡ್ ಯೂಸ್ ಮಾಡ್ಬೇಕು, ಇಲ್ಲಾಂದ್ರೆ ರಿಸಲ್ಟ್ ಕರೆಕ್ಟ್ ಬರಂಗಿಲ್ಲ. ಇದು ಡಿಮೆರಿಟ್ ಆಯ್ತು ನೋಡಿ. ಒಂದನ್ನೇ ಮೆರಿಟ್ ಡಿಮೆರಿಟ್ ಹೆಂಗ್ ಹೇಳ್ತಾನೆ, if you use proper method for sampling and if you use proper method for sample size, it will give you good results. ಒಳ್ಳೆ ಸ್ಯಾಂಪ್ಲಿಂಗ್ ಮೆಥಡ್ ಮತ್ತು ಒಳ್ಳೆ ಸ್ಯಾಂಪಲ್ ಸೈಜ್ ತಗೊಂಡ್ರೆ ನಿಮ್ಗೆ ಒಳ್ಳೆ ರಿಸಲ್ಟ್ ಬರ್ತೈತಿ, ಇದು ಮೆರಿಟ್. ಸ್ಯಾಂಪ್ಲಿಂಗ್ ಮಾಡ್ಬೇಕಂದ್ರೆ ಸ್ಯಾಂಪ್ಲಿಂಗ್ ಮೆಥಡ್ ಪ್ರಾಪರ್ ಆಗಿ ಚೂಸ್ ಮಾಡ್ಬೇಕು, ಇಲ್ಲಾಂದ್ರೆ ರಿಸಲ್ಟ್ ಬರಂಗಿಲ್ಲ, ಇದು ಡಿಮೆರಿಟ್. ಹಂಗೆ ಇಲ್ಲಿ ಹೇಳ್ತಾನೆ ಸ್ಯಾಂಪ್ಲಿಂಗ್ ರಿಕ್ವೈರ್ಸ್ ಅಡಾಪ್ಷನ್ ಆಫ್ ಅಪ್ರೋಪ್ರಿಯೇಟ್ ಸ್ಯಾಂಪ್ಲಿಂಗ್ ಮೆಥಡ್. ಕರೆಕ್ಟ್ ಸ್ಯಾಂಪ್ಲಿಂಗ್ ಮೆಥಡ್ ಅನ್ನು ಯೂಸ್ ಮಾಡಬೇಕು. ಅವ ಇಂಡೈರೆಕ್ಟ್ ಹೇಳ್ದ ಯೂಸ್ ಮಾಡ್ಲಿಲ್ಲ ಅಂದ್ರೆ ರಿಸಲ್ಟ್ ಬರೋಬ್ಬರಿ ಬರಂಗಿಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳ್ದಂಗೆ ಈ ಸೆಂಟೆನ್ಸ್ ಅಲ್ಲಿ. ಅದನ್ನ ನಾವೇ ತಿಳ್ಕೊಬೇಕು. ಸ್ಯಾಂಪ್ಲಿಂಗ್ ರಿಕ್ವೈರ್ಸ್ ಅಡಾಪ್ಷನ್ ಆಫ್ ಅಪ್ರೋಪ್ರಿಯೇಟ್ ಸ್ಯಾಂಪ್ಲಿಂಗ್ ಮೆಥಡ್. ಪ್ರಾಪರ್ ಸ್ಯಾಂಪ್ಲಿಂಗ್ ಮೆಥಡ್ ಇದ್ರೆ ಮಾತ್ರ ನಿನಗ ಒಳ್ಳೆ ರಿಸಲ್ಟ್ ಬರ್ತದೆ ಅಂತ ಇಂಡೈರೆಕ್ಟ್ ಆಗಿ ಹೇಳ್ಯಾನ, ಇಲ್ಲಾಂದ್ರೆ ರಿಸಲ್ಟ್ ಕರೆಕ್ಟ್ ಬರಂಗಿಲ್ಲ. ಇಟ್ಸ್ ಅ ಡಿಮೆರಿಟ್. ಅಂಡರ್ಸ್ಟುಡ್? ರೀತಾ, ರೇಸ್ ಯುವರ್ ಹ್ಯಾಂಡ್ಸ್. Next, sampling errors are part and parcel in sampling method. Sampling errors are part and parcel in sampling method. Second one, sampling errors are part and parcel in sampling errors are part and parcel in sampling method. ಅಂದ್ರೇನು? ಸ್ಯಾಂಪ್ಲಿಂಗ್ ಮೆಥಡ್ ನಲ್ಲಿ ಸ್ಯಾಂಪ್ಲಿಂಗ್ ಎರರ್ಸ್ ಪಾರ್ಟ್ ಅಂಡ್ ಪಾರ್ಸಲ್ ಅಂದ್ರೆ ಇನ್ಎವಿಟೇಬಲ್, ಅವು ಬಿಡ್ಲಾರ್ದ ಕರ್ಮ. ನೀವು ಸ್ಯಾಂಪ್ಲಿಂಗ್ ಮಾಡ್ಬೇಕಂದ್ರೆ ಸ್ಯಾಂಪ್ಲಿಂಗ್ ಎರರ್ ಇರುವೆ. ಸ್ಯಾಂಪ್ಲಿಂಗ್ ಮೆಥಡ್ ಯೂಸ್ ಮಾಡ್ಬೇಕಂದ್ರೆ ಸ್ಯಾಂಪ್ಲಿಂಗ್ ಎರರ್ಸ್ ಇರುವೆ. ಸ್ಯಾಂಪ್ಲಿಂಗ್ ಎರರ್ಸ್ ಎಂತೆಂತ ಬರ್ತಾವ ನೋಡ್ರಿ. ಸ್ಯಾಂಪ್ಲಿಂಗ್ ಎರರ್ಸ್ ಇರ್ತಾವು ಸ್ಯಾಂಪಲ್ ಸೈಜ್ ಡಿಟರ್ಮೈನ್ ಮಾಡೋ ಹೊತ್ನ್ಯಾಗ. ಸ್ಯಾಂಪಲ್ ಸೈಜ್ ನಾವು ಎನ್ ಅಂತ ಹೇಳಿ ಡಿನೋಟ್ ಮಾಡ್ತೀವಿ. ವಿ ಡಿನೋಟ್ ದ ಸ್ಯಾಂಪಲ್ ಸೈಜ್ ಬೈ ಎನ್, ಸ್ಮಾಲ್ ಎನ್ ಅಂತ ಡಿನೋಟ್ ಮಾಡ್ತೀವಿ. ಈ ಸ್ಯಾಂಪಲ್ ಸೈಜ್ ತೆಗೆಯುವಾಗ ಮಿಸ್ಟೇಕ್ ಮಾಡ್ಬೋದು ನಾವು. ಸೊ ದಟ್ ಇಸ್ ಎರರ್ ಇನ್ ಸ್ಯಾಂಪಲ್ ಸೈಜ್. ಕರೆಕ್ಟ್. ಸ್ಯಾಂಪ್ಲಿಂಗ್ ಮೆಥಡ್ ಯಾವ ಚೂಸ್ ಮಾಡ್ತೀವಲ್ಲ ಅದರಲ್ಲಿ ನಾವು ಎರರ್ ಮಾಡ್ಬೋದು. ಸೊ ದಟ್ ಇಸ್ ಎರರ್ ಇನ್ ಚೂಸಿಂಗ್ ದ ಸ್ಯಾಂಪ್ಲಿಂಗ್ ಮೆಥಡ್. ಅಷ್ಟಲ್ಲದೆ ನಾನು ಏನ್ ಸ್ಯಾಂಪಲ್ ತಗೊಂಡಿನಿ, if it is not representative of the population, then also it is a sampling error. ಅದು ಯಾವ ಟೈಪ್ ಎರರ್? ಸ್ಯಾಂಪ್ಲಿಂಗ್ ಮೆಥಡ್ ಎರರ್ ಅಂತೀವಿ. ಈಗ ಒಂದು ಕ್ಲಾಸ್ನಾಗ ನಾ ಎಲ್ಲಾರ್ದು ವೇಟ್ ಚೆಕ್ ಮಾಡ್ದ. ಕರೆಕ್ಟ್. ವೇಟ್ ಕ್ಲಾಸ್ ನಲ್ಲಿ 100 ಬಂದಿದಾರ, ಬಹಳ ಜನ ಆಗ್ತಾರ, ನಾ ಸ್ಯಾಂಪ್ಲಿಂಗ್ ಮಾಡ್ತೀನಿ. ಸ್ಯಾಂಪ್ಲಿಂಗ್ ಮಾಡಿ ಬರೀ 10 ಜನದ ಮಾತ್ರ ವೇಟ್ ಚೆಕ್ ಮಾಡ್ತೀನಿ. ಸೊ ಆ 10 ಜನದ ಏನ್ ವೇಟ್ ಚೆಕ್ ಮಾಡ್ತಿಲ್ಲ ಅವರು ಆ ಇಡೀ ಕ್ಲಾಸ್ ಅನ್ನ ರಿಪ್ರೆಸೆಂಟ್ ಮಾಡೋಂಗಿರ್ಬೇಕು. ಆಯ್ತಾ? ಎಲ್ಲಾರು ದಪ್ಪನವ್ರು ಇದ್ರ ತಿಳ್ಕೊ, 10 ಮಂದಿನ ಏನ್ ತಗೊಂಡಿಲ್ಲ, ಒಟ್ಟು ದಪ್ಪನೂ ಎದ್ದೋತಿಕೋ. ಸೊ ಅದು ಕ್ಲಾಸನ್ನ ರಿಪ್ರೆಸೆಂಟ್ ಮಾಡಂಗಿಲ್ಲ. ಕ್ಲಾಸ್ನಾಗ ದಪ್ಪನವರು ಇರ್ತಾರ, ತೆಳ್ಳನವರು ಇರ್ತಾರೆ, ಗಿಡ್ಡನವ್ರು ಇರ್ತಾರೆ, ಎತ್ತನವ್ರು ಇರ್ತಾರೆ, ಎಲ್ಲಾ ಟೈಪ್ ಜನ ಇರ್ತಾರೆ. ಸೊ ನಾ 10 ಜನ ಅಂತ ಹೋಗ್ತೀನಿ, ಅದ್ರಾಗ ಎಲ್ಲಾ ಟೈಪ್ ಸ್ಟೂಡೆಂಟ್ಸ್ ಬರ್ಬೇಕು. ಅದು ಬಿಟ್ಟು ಎಲ್ಲಾ ಬರೀ ದಪ್ಪನವ್ರು ಬಂದ್ಬಿಟ್ರೆ ಏನಾಗ್ತದೆ, ಇಟ್ ಇಸ್ ನಾಟ್ ರಿಪ್ರೆಸೆಂಟಿಂಗ್ ದಟ್ ಕ್ಲಾಸ್. ಅಥವಾ ಎಲ್ಲಾರು ಫುಲ್ ಕೊಳಕ ಕಡ್ಡಿರ್ತಾರ, ಎಕ್ದಮ್ ತೆಳ್ಳ ಗಿಡ್ಡಿರ್ತಾರ, ಅಂತವ್ರು ತಗೊಂಡ್ಬಿಟ್ಟೆ ಅಂದ್ರೆ ಎಲ್ಲಾ 10 ಮಂದಿ, ದಟ್ ಇಸ್ ಆಲ್ಸೋ ನಾಟ್ ರಿಪ್ರೆಸೆಂಟಿಂಗ್ ದ ಕ್ಲಾಸ್. ದಟ್ ಇಸ್ ಕಾಲ್ಡ್ ಆಸ್ ಸ್ಯಾಂಪ್ಲಿಂಗ್ ಎರರ್ ಅಂತೀವಿ. ಸೊ ಅಂತ ಸಾಕಷ್ಟು ಸ್ಯಾಂಪ್ಲಿಂಗ್ ಎರರ್ ಅದಾವ. ಸ್ಯಾಂಪ್ಲಿಂಗ್ ಮಾಡುವಾಗ ಈ ಸ್ಯಾಂಪ್ಲಿಂಗ್ ಎರರ್ಸ್ ಕಟ್ಟಿಟ್ಟಿದ ಬುತ್ತಿ. ಪಾರ್ಟ್ ಅಂಡ್ ಪಾರ್ಸಲ್ ಅಂದ್ರೆ ಇದು ಕಟ್ಟಿಟ್ಟಿದ ಬುತ್ತಿ. ಇಟ್ ಈಸ್ ಇನ್ಎವಿಟೇಬಲ್, ಅನ್ಅವಾಯ್ಡೇಬಲ್. ಪಾರ್ಟ್ ಅಂಡ್ ಪಾರ್ಸಲ್ ಅಂದ್ರೆ ಏನು? ಅನ್ಅವಾಯ್ಡೇಬಲ್. ಇದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಬರಂಗಿಲ್ಲ, ಸ್ಯಾಂಪ್ಲಿಂಗ್ ಎರರ್ಸ್ ಬರುವೆ. ಸೊ ಇಟ್ ಇಸ್ ಅ ಡಿಸ್ಅಡ್ವಾಂಟೇಜ್. ಇಫ್ ಯು ಅಂಡರ್ಸ್ಟುಡ್, ರೇಸ್ ಯುವರ್ ಹ್ಯಾಂಡ್. ವೆರಿ ಗುಡ್. ಥರ್ಡ್ ಅಂಡ್ ದ ಲಾಸ್ಟ್, ಮೂರನೇದು ಏನ್ ಹೇಳ್ತದ ನೋಡ್ರಿ. ಇಟ್ ಟೆಲ್ಸ್
In this method, intensive statistical analysis is required. In this method, intensive statistical analysis is required. Statistical analysis is required. ಈ ಮೆಥಡ್ ನಲ್ಲಿ ಅಂದ್ರೆ ಸ್ಯಾಂಪ್ಲಿಂಗ್ ಮೆಥಡ್ ನಲ್ಲಿ ಇಂಟೆನ್ಸಿವ್ ಸ್ಟಾಟಿಸ್ಟಿಕಲ್ ಅನಾಲಿಸಿಸ್ ಅಂದ್ರೆ ಇನ್ ಡೆಪ್ತ್ ಸ್ಟಾಟಿಸ್ಟಿಕಲ್ ಅನಾಲಿಸಿಸ್ ಇಸ್ ರಿಕ್ವೈರ್ಡ್. ಯಾಕಂದ್ರೆ ನಾವು ಮೊದಲೇ ಏನ್ ಮಾಡಿರ್ತೀವಿ, ಇಡೀ ಪಾಪ್ಯುಲೇಷನ್ ತಗೊಂಡ್ ಮಾಡಿದ್ರೆ ರಿಸಲ್ಟ್ ಒಳ್ಳೇದ್ ಬರ್ತದೆ. ಇಡೀ ಪಾಪ್ಯುಲೇಷನ್ ತಗೊಂಡ್ ಮಾಡೋದು ಬಹಳ ಕಾಸ್ಟ್ಲಿ ಆಗ್ತದ, ಬಹಳ ಟೈಮ್ ಕನ್ಸ್ಯೂಮ್ ಆಗ್ತದ, ಬಹಳ ಲೇಬರ್ ಬೇಕಾಗ್ತದೆ. ಅದಕ್ಕಂತ ಹೇಳಿ ನಾವೇನ್ ಮಾಡಿರ್ತೀವಿ, ಸ್ಯಾಂಪ್ಲಿಂಗ್ ಮೆಥಡ್ ಯೂಸ್ ಮಾಡಿರ್ತೀವಿ. ಆಯ್ತಾ? ಸೊ ನಿನಗ ರಿಸಲ್ಟ್ ಅಕ್ಯುರೇಟ್ ಬರ್ಬೇಕಂದ್ರ ಸೆನ್ಸಸ್ ಮಾಡ್ಬೇಕು. ಸೆನ್ಸಸ್ ಮೆಥಡ್ ಕಾಸ್ಟ್ಲಿ ಆಗ್ತದ, ಟೈಮ್ ಭಾಳ ಹಿಡಿತೈತಿ, ಮತ್ತೆ ರೊಕ್ಕ ಭಾಳ ಖರ್ಚಾಗ್ತಂತೆ ಸ್ಯಾಂಪ್ಲಿಂಗ್ ಮಾಡಿರ್ತಿ. ಸೊ ಅವಾಗ ಸ್ಯಾಂಪ್ಲಿಂಗ್ ಮಾಡೋದ್ರಿಂದ ಏನಾಗ್ತದೆ, ರಿಸಲ್ಟ್ ಅಕ್ಯುರೇಟ್ ಬರಂಗಿಲ್ಲ. ಯಾವಾಗ ನೀ ಪ್ರಾಪರ್ ಅನಾಲಿಸಿಸ್ ಮಾಡ್ಲಿಲ್ಲ ಅಂದ್ರ, ಆ ಸ್ಯಾಂಪ್ಲಿಂಗ್ ಏನ್ ಮಾಡ್ತಿಲ್ಲ, ಯಾವ ಮೆಥಡ್ ಚೂಸ್ ಮಾಡ್ಬೇಕು, ಸ್ಯಾಂಪಲ್ ಸೈಜ್ ಎಟ್ಟಿರ್ಬೇಕು, ಅಷ್ಟೆಲ್ಲ ಅದ್ರೊಳಗೆ ಡೇಟಾ ಹೆಂಗ್ ಕಲೆಕ್ಟ್ ಮಾಡ್ಬೇಕು, ಡೇಟಾ ಕಲೆಕ್ಟ್ ಮಾಡ್ಬೇಕು, ಅದನ್ನ ಅನಲೈಸ್ ಹೆಂಗ್ ಮಾಡ್ಬೇಕು, ಸ್ಯಾಂಪ್ಲಿಂಗ್ ಮೆಥಡ್ಗೆ ಅನಾಲಿಸಿಸ್ ಟೂಲ್ ಬೇರೆನೇ ಇರ್ತಾವ. ಸೊ ಆ ರೀತಿ ಇಂಟೆನ್ಸ್ ಅಂದ್ರೆ ನೀವು ಹಾಸ್ಪಿಟಲ್ ನಲ್ಲಿ ಇಂಟೆನ್ಸಿವ್ ಕೇರ್ ಯೂನಿಟ್ ಇರ್ತದೆ. ಇಂಟೆನ್ಸಿವ್ ಕೇರ್ ಯೂನಿಟ್ ಅಂದ್ರೆ ಜಾಸ್ತಿ ಕೇರ್ ಕೊಡ್ತಾರ. ಜನರಲ್ ವಾರ್ಡ್ನಾಗ ಸ್ವಲ್ಪ ಕಡಿಮೆ ಇರ್ತದೆ ಕೇರ್. ಇದ್ರಾಗ ICU ನಾಗ ಇಂಟೆನ್ಸಿವ್ ಕೇರ್ ಅಂದ್ರೆ ಕಂಟಿನ್ಯೂಸ್ ನಿಮ್ ಶುಗರ್ ಮಾನಿಟರ್ ಮಾಡ್ತಾರೆ, ಕಂಟಿನ್ಯೂಸ್ ನಿಮ್ BP ಮಾನಿಟರ್ ಮಾಡ್ತಾರೆ, ಕಂಟಿನ್ಯೂಸ್ ನಿಮ್ ಪಲ್ಸ್ ರೇಟ್ ಮಾನಿಟರ್ ಮಾಡ್ತಾರೆ, ಕಂಟಿನ್ಯೂಸ್ ನಿಮ್ ಆಕ್ಸಿಜನ್ ಲೆವೆಲ್ ಮಾನಿಟರ್ ಮಾಡ್ತಾರೆ. ಇವೆಲ್ಲ ಕಂಟಿನ್ಯೂಸ್ ಮಾನಿಟರ್ ಮಾಡ್ತಾರೆ. ಇಂಟೆನ್ಸಿವ್ ಕೇರ್ ಯೂನಿಟ್ ಅಂದ್ರೆ ಜಾಸ್ತಿ ಕೇರ್ ಮಾಡ್ತಾರೆ. ಸೊ ಹಂಗೆ ಸ್ಯಾಂಪ್ಲಿಂಗ್ ಮೆಥಡ್ ಯೂಸ್ ಮಾಡುವಾಗ ನೀವು ಇಂಟೆನ್ಸಿವ್ ಸ್ಟಾಟಿಸ್ಟಿಕಲ್ ಅನಾಲಿಸಿಸ್ ಮಾಡಬೇಕು, ಇಲ್ಲಾಂದ್ರೆ ರಿಸಲ್ಟ್ ಬರಬ್ಬರಿ ಬರಂಗಿಲ್ಲ. ಇಟ್ ಇಸ್ ಆಲ್ಸೋ ಒನ್ ಆಫ್ ದ ಡಿಮೆರಿಟ್ ಆಫ್ sampling method. Hope you have understood. If you have understood, raise your hands. That completes demerits of sampling. Raise your hands, please. Very good. Very good. Very good. ಎಲ್ಲರಿಗೆ ತಿಳಿದಲ್ಲ? Okay. Next heading ಈಗ. Next heading, methods of sampling. ಯಾವ ಮೆಥಡ್ಸ್ ಇಂದ ಸ್ಯಾಂಪ್ಲಿಂಗ್ ಮಾಡಬಹುದು ಅದರ ಬಗ್ಗೆ ನಾವು ಸ್ಟಡಿ ಮಾಡೋಣ. That is called as methods of sampling. Okay. So next heading is methods of sampling. Next heading is methods of sampling. ಬರ್ಕೊಡು. Next heading is methods of sampling. ಯಾವ ಮೆಥಡ್ ನಾವು ಸ್ಯಾಂಪ್ಲಿಂಗ್ ಮಾಡಬಹುದು? Okay. ನಿಮ್ಮ ಸಿಲೆಬಸ್ ಪ್ರಕಾರ ಯಾವ ಮೆಥಡ್ಸ್ ಇದಪ್ಪ ನಿಮ್ಮ ಸಿಲೆಬಸ್ ಪ್ರಕಾರ? If you see in your syllabus, ನೋಡ್ರಿ ಇಲ್ಲಿವರೆಗೆ ಏನೇನಾಗೈತೆ ಸ್ವಲ್ಪ ಡಿಸ್ಕಸ್ ಮಾಡೋಣ ಸಿಲೆಬಸ್ ಅಲ್ಲಿ. Meaning and definition of statistics over. Functions of statistics over. Limitations of statistics over. Basic concepts, population, census, variable, attribute, quantitative characteristics, qualitative characteristics. ಇವೆಲ್ಲ ಏನಿದೆಯಲ್ಲ ಬೇಸಿಕ್ ಕಾನ್ಸೆಪ್ಟ್ಸ್ ಇದು. ಆರ್ಡಿನಲ್ ಸ್ಕೇಲ್, ನಾಮಿನಲ್ ಸ್ಕೇಲ್, ಅವೆಲ್ಲ ಬೇಸಿಕ್ ಕಾನ್ಸೆಪ್ಟ್ಸ್. ಪಾಪ್ಯುಲೇಷನ್, ಸ್ಯಾಂಪಲ್, ವೇರಿಯಬಲ್, ಅಟ್ರಿಬ್ಯೂಟ್, ನಾಮಿನಲ್ ಸ್ಕೇಲ್, ಆರ್ಡಿನಲ್ ಸ್ಕೇಲ್, ಪ್ರೈಮರಿ ಡೇಟಾ, ಸೆಕೆಂಡರಿ ಡೇಟಾ, ಇವೆಲ್ಲ ಮುಗೀತು. ಸೆನ್ಸಸ್, ಸ್ಯಾಂಪ್ಲಿಂಗ್ ಮೆಥಡ್. ನೆಕ್ಸ್ಟ್ ಹೆಡಿಂಗ್ ಅದ ಮೆಥಡ್ಸ್ ಆಫ್ ಸ್ಯಾಂಪ್ಲಿಂಗ್. ನೋಡ್ರಿ ಮೆಥಡ್ಸ್ ಆಫ್ ಸ್ಯಾಂಪ್ಲಿಂಗ್ ಅವ್ರ ಮೆರಿಟ್ ಡಿಮೆರಿಟ್ ಹೇಳ್ಬಿಟ್ಟು 1ನೇ ಮಾಡ್ಯೂಲ್ ಮುಗೀತು.
Okay, hardly I hope another 4 or 5 classes are required. ಐದು ಕ್ಲಾಸ್ನಾಗ ಒಂದೇ module ಮುಗಿತದ. ಅಂದ್ರೆ around 20 classes ಆಗ್ತದೆ. 5 ಕ್ಲಾಸ್ ಆದ್ರೆ 13 ಕ್ಲಾಸ್ ಆಗ್ಯಾವ ಆಲ್ರೆಡಿ. So next heading is method of sampling. ಯಾವ್ಯಾವ ಮೆಥಡ್ಸ್ ಅದಪ್ಪ ನಮ್ಮ ಸಿಲೆಬಸ್ಗೆ? ಸಿಂಪಲ್ ರ್ಯಾಂಡಮ್ ಮೆಥಡ್ ಸ್ಯಾಂಪ್ಲಿಂಗ್ ಇದೆ. ಫಸ್ಟ್ ಮೆಥಡ್ ಇಸ್ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್. ನೆಕ್ಸ್ಟ್ ಸ್ಟ್ರಾಟಿಫೈಡ್ ರ್ಯಾಂಡಮ್ ಸ್ಯಾಂಪ್ಲಿಂಗ್. ಥರ್ಡ್ ಒನ್ ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ವಿತ್ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್. ಸೊ ಯಾವ್ಯಾವ ಮೆಥಡ್? ಒಂದು ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್. First method we are going to learn is simple random sampling. Simple random sampling. Second one. ಎರಡನೇ ಮೆಥಡ್ ಯಾವ್ದು ಯೂಸ್ ಮಾಡ್ತೀವಿ ನಾವು? We use stratified random sampling ಅಂತೀವಿ. ಅದಕ್ಕೆ ಏನಂತೀವಿ? Stratified random sampling ಅಂತೀವಿ. ಅಥವಾ ಬರೀ stratified sampling ಅಂತ ನಡೀತದೆ. Stratified sampling. Third one, systematic sampling. Systematic sampling. ಈ ಮೂರು ಮೆಥಡ್ಸ್ ನಾವು ಇನ್ ಡೆಪ್ತ್ ಆಗಿ ಕಲಿತೀವಿ. ಈಗ ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್. ಮೊನ್ನೆದು ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್. Okay, ಏನು ಹೇಳ್ತದೆ ನೋಡ್ರಿ. This is the simplest of all the sampling procedures. Last 10 minutes ಇದೆ ನಮ್ಮ ಹತ್ರ. Okay, ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. Last 10 minutes are there with us. Okay, ಏನು ಹೇಳ್ತದೆ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ನಲ್ಲಿ? This is the simplest of all the sampling procedure. This is the simplest of all the sampling procedures. This is the simplest of all sampling procedures. This is the simplest of all the sampling procedures. ಅಂದ್ರೆ ಎಲ್ಲಾ ಸ್ಯಾಂಪ್ಲಿಂಗ್ ಮೆಥಡ್ಸ್ ಏನದಲ್ಲ, ಈ ನಿಮಗ್ ಮೂರ್ದೋ ಮತ್ತೆ ಬಹಳ ಅದಾವ ಸ್ಯಾಂಪ್ಲಿಂಗ್ ಮೆಥಡ್ಸ್. ಆ ಎಲ್ಲಾ ಸ್ಯಾಂಪ್ಲಿಂಗ್ ಮೆಥಡ್ಸ್ ಅಲ್ಲಿ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್, ಸ್ಟ್ರಾಟಿಫೈಡ್ ರ್ಯಾಂಡಮ್ ಸ್ಯಾಂಪ್ಲಿಂಗ್, ಓಕೆ, ಸಿಸ್ಟಮ್ಯಾಟಿಕ್ ರ್ಯಾಂಡಮ್ ಸ್ಯಾಂಪ್ಲಿಂಗ್, ಜಜ್ಮೆಂಟ್ ಸ್ಯಾಂಪ್ಲಿಂಗ್, ಕೋಟಾ ಸ್ಯಾಂಪ್ಲಿಂಗ್, ಬಹಳ ತರದ ಸ್ಯಾಂಪ್ಲಿಂಗ್. ಅವು ಎಲ್ಲದರಲ್ಲಿ ಇದು ಏನದ? ಸಿಂಪ್ಲೆಸ್ಟ್ ಅದ, ಅಂದ್ರೆ ಈಸಿ ಟು ಅಂಡರ್ಸ್ಟ್ಯಾಂಡ್, ಬಹಳ ಸಿಂಪಲ್ ಅದ ಅಂತ ಹೇಳಿ ಹೇಳ್ತಾನೆ. ಓಕೆ, this is the technique in which sample is drawn okay, I'll solve correction ನೋಡ್ರೆ. This is the technique in which full stop. This is the technique in which correct ಮಾಡ್ಕೋರಿ ಈಗ ಅದನ್ನ. This is the technique. ಇದೊಂದು ಟೆಕ್ನಿಕ್ ಅದ in which this is the technique in which the sample drawn changes ಮಾಡ್ಕೋರಿ ಅಂತ ಬರ್ದಾಳ ಹುಡುಗಿ. This is the technique in which the sample drawn represents ಎಲ್ಲಾರು ಕರೆಕ್ಟ್ ಮಾಡ್ಕೋರಪ್ಪ. Sample drawn represents this is a technique in which the sample drawn represents each and every unit of the population. Represents each and every unit of the population. ಎಲ್ಲ ಯೂನಿಟ್ಸ್ ಅನ್ನ ರಿಪ್ರೆಸೆಂಟ್ ಮಾಡ್ತದೆ ಅಂತ ಹೇಳ್ತದೆ. ಇಟ್ ರಿಪ್ರೆಸೆಂಟ್ಸ್ ಈಚ್ ಅಂಡ್ ಎವ್ರಿ ಯೂನಿಟ್ ಆಫ್ ದ ಪಾಪ್ಯುಲೇಷನ್. ಓಕೆ, and has equal chance of being included in the sample. And each unit has equal chance of being included in the sample.
being included in the sample. Correct? ಏನು ಹೇಳ್ತದೆ ನೋಡ್ರಿ, ಈ ಮೆಥಡ್ ನಲ್ಲಿ, in this method is simplest of all the sampling process. Correct? This is the technique in which the sample drawn represents each and every unit of the population. ನೋಡ್ರಿ, ಒಂದು ಕ್ಲಾಸ್ ಅದ, ನಾನು ನಿಮ್ಗೆ ಹೇಳಿದೆ, ಓಕೆ, ಈ ಕ್ಲಾಸ್ ನಲ್ಲಿ ಹುಡುಗರು ಹುಡುಗಿಯರು ಎಲ್ಲ ಅದಾರ ಈ ಕ್ಲಾಸ್ ಅಲ್ಲಿ. ಎಷ್ಟು ಅದಾರ ಹಿಂಗ? ಎಲ್ಲ ಹುಡುಗರು ಅಂತ ತಿಕ್ಕೋರಿ, ಎಲ್ಲ ಡಾಟ್ಸ್ ಏನದಾರ ಹುಡುಗರು ಅದಾರ. ಜಸ್ಟ್ ಅ ಮೂಮೆಂಟ್, ಶೈನ್ ಅಲ್ಲಿ ಕರ್. ಓಕೆ, ಒಂದು ಕ್ಲಾಸ್ ಅದ, ಕ್ಲಾಸ್ ಅಲ್ಲಿ ಹುಡುಗರು ಅದಾರಪ್ಪ, 100 ಹುಡುಗರು ಅದಾರ ಅಂತ ಇಟ್ಕೊಳ್ಳೋಣ. ಈ ಕ್ಲಾಸ್ ಅಲ್ಲಿ ಹುಡುಗರ 100. ಆ 100 ಹುಡುಗರದು ವೇಟ್ ಚೆಕ್ ಮಾಡೋದೈತಿ ನನಗ. ಅದಕ್ಕೆ ನಂತರ my population is 100. What is the population? 100. Okay, ಇದು 100 ಹುಡುಗರು ವೇಟ್ ಚೆಕ್ ಮಾಡಿ ಅದಕ್ಕೆ ಸೆನ್ಸಸ್ ಅಂತಾರೆ. ನಂಗೆ 100 ಹುಡುಗರು ವೇಟ್ ಚೆಕ್ ಮಾಡ್ಲಿಕ್ಕೆ ಟೈಮ್ ಭಾಳ ಹಿಡಿತೈತಿ. ಅದಕ್ಕೆ ನಾನು ಏನ್ ಮಾಡ್ತೀನಿ, ಒಂದು ಸ್ಯಾಂಪಲ್ ತಗೋತೀನಿ. ಆ ಸ್ಯಾಂಪಲ್ ನಾಗ ಎಷ್ಟು ಬಂದಿದಾರ? ಬರೀ 10 ಮಂದಿ. ಆ 10 ಮಂದಿ ಹೆಂಗಿರ್ಬೇಕು? They should represent the whole class. This is the technique in which the sample drawn represents each and every unit of the population. ಈ ಸ್ಯಾಂಪಲ್ ಏನ್ 10 ಮಂದಿ ಹುಡುಗರು ಅಥವಾ ಹುಡುಗಿಯರು ತಗೊಂಡಿಲ್ಲ, ಅವರು ಈಚ್ ಅಂಡ್ ಎವ್ರಿ ಯೂನಿಟ್ ನ ರಿಪ್ರೆಸೆಂಟ್ ಮಾಡ್ತಾರ. ಇಡೀ ಯೂನಿಟ್ ನ ರಿಪ್ರೆಸೆಂಟ್ ಮಾಡ್ತಾರ. ಅರ್ಥ ಆಯ್ತು? ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ಈಗ ಎಲ್ಲೋ ಒಂದು ಕಡೆ ಒಂದು ದೊಡ್ಡ ಡ್ಯಾನ್ಸ್ ಕಾಂಪಿಟೇಷನ್ ನಡೆದ ಅಂತ ತಿಳ್ಕೊರಿ, ಆಯ್ತಾ? ಡ್ಯಾನ್ಸ್ ಕಾಂಪಿಟೇಷನ್ ನಡೆದಾಗ ನನ್ನ ಕಡೆಯಿಂದ ವೇದಾಂತ ಕಾಲೇಜ್, KCP ಸೈನ್ಸ್ ಕಾಲೇಜ್, ಚೇತನಾ ಕಾಲೇಜ್, ದರ್ಬಾರ್ ಕಾಲೇಜ್ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ಲಿಕ್ಕತ್ತಾರ. ನನ್ನ ಕ್ಲಾಸ್ದಿಂದ 10 ಹುಡುಗರು, ವೇದಾಂತ ಕಾಲೇಜಿಂದ 10 ಹುಡುಗರಿಗೆ ಆ ಡ್ಯಾನ್ಸ್ ಕಾಂಪಿಟೇಷನ್ ರೆಡಿ ಮಾಡಿ ಕಳ್ಸಿ. ಆ 10 ಹುಡುಗರು ಏನ್ ಮಾಡ್ತಾರ, ಅಲ್ಲಿ ಏನ್ ಪರ್ಫಾರ್ಮ್ ಮಾಡ್ತಾರಲ್ಲ, ಅವ್ರಿಗೆ ಏನಂತಾರ? ಆ 10 ಹುಡುಗರು ಹೆಸರುಗಳನ್ನು ಕರೆಯಂಗಿಲ್ಲ. ಪೂಜಾ ಹ್ಯಾಸ್ ಡನ್ ವೆಲ್ ಡ್ಯಾನ್ಸ್, ಅಮೋಲ್ ಹ್ಯಾಸ್ ಡನ್ ವೆಲ್ ಡ್ಯಾನ್ಸ್, ಗಾಯತ್ರಿ ಹ್ಯಾಸ್ ಡನ್ ವೆಲ್ ಡ್ಯಾನ್ಸ್ ಅನ್ನಂಗಿಲ್ಲ. ವೇದಾಂತ ಕಾಲೇಜ್ ಸ್ಟೂಡೆಂಟ್ಸ್ ಹ್ಯಾವ್ ಡನ್ ಅ ವಂಡರ್ಫುಲ್ ಪರ್ಫಾರ್ಮೆನ್ಸ್ ಅಂತಾರ. ನೀವು ಎಲ್ಲರೂ ಯಾರನ್ನ ರಿಪ್ರೆಸೆಂಟ್ ಮಾಡ್ತೀರಿ ಅಲ್ಲಿ? ವೇದಾಂತ ಕಾಲೇಜಿನ ರಿಪ್ರೆಸೆಂಟ್ ಮಾಡ್ತೀರಿ. So you are not just individuals, you represent each and every student of Vedanta college. ಅದೇ ರೀತಿ ನಾ ಏನ್ 10 ಮಂದಿ ಸ್ಯಾಂಪಲ್ ತಗೊಂಡಿನಿ, these 10 people represent each and every unit of the sample. ಎಲ್ಲರಿಗೆ ರಿಪ್ರೆಸೆಂಟ್ ಮಾಡ್ತೈತೆ ಅದು. ಆಯ್ತಾ? ನಾ ಹೇಳಿದ್ನಲ್ಲ, ವೇಟ್ ಚೆಕ್ ಮಾಡುವಾಗ ನಾ ಏನ್ 10 ಜನ ತಗೊಂಡಿರ್ತೀರಿ, ಎಲ್ಲಾ ದಪ್ಪನವ್ರು ಇದ್ರಂದ್ರ ಅದು ರಿಪ್ರೆಸೆಂಟೇಶನ್ ಪ್ರಾಪರ್ ಅಲ್ಲ. ಎಲ್ಲಾರು ಕೆಳಕೋದ್ರಂದ್ರ that is not proper representation. So ಹೆಂಗಿರ್ಬೇಕು ಜನ? ಮಿಕ್ಸ್ ಇರ್ಬೇಕು. ಎಲ್ಲಾ ಟೈಪ್ ಹುಡುಗರು ಮಿಕ್ಸ್ ಇದ್ರೆ ಅದ್ರಾಗ ದಪ್ಪನವ್ರು ಇರ್ಬೇಕು, ತೆಳ್ಳನವ್ರು ಇರ್ಬೇಕು, ಎತ್ತರನವ್ರು ಇರ್ಬೇಕು, ಗಿಡ್ಡನವ್ರು ಇರ್ಬೇಕು, ಎಲ್ಲಾ ಟೈಪ್ ಮಿಕ್ಸ್ ಇರ್ಬೇಕು ಆ 10 ಜನದೊಳಗ. Then only it represents the population. So ಏನ್ ಹೇಳ್ತಾನ? This is the technique in which the sample drawn represents each and every unit of the population. And each unit ಅಂದ್ರೆ ಒಂದೊಂದು ಯೂನಿಟ್. ಇಲ್ಲಿ ಮನುಷ್ಯರ ಅದಾರ, ಆಯ್ತಾ? ಮನುಷ್ಯರ್ ಬಿಟ್ಟು ನಾನ್ ಲಿವಿಂಗ್ ಥಿಂಗ್ಸ್ ಇರ್ಬೋದು. And each unit has equal chance of being included in the sample. Each unit has equal chance of being included in the sample. ಅಂದ್ರ ಇವ್ರೇನ್ ಒಂದೊಂದು ಯೂನಿಟ್ ಅದರ, ಇವ್ರಿಗೆಲ್ಲಾರ್ಗಿ ನಾನು ಇವ್ರಲ್ಲಿ ಯಾರಿಗಾದ್ರೂ ನಾನು ಸೆಲೆಕ್ಟ್ ಮಾಡ್ಬೋದು. ಆ ಚಾನ್ಸಸ್ ಸಿಕ್ಕೋದಾವ್. ಯೂನಿಕ್ ಸೆಲೆಕ್ಟ್ ಮಾಡಕ್ ಸಾಧ್ಯ ಇಲ್ಲ. ಯೂನಿಕ್ ಸೆಲೆಕ್ಟ್ ಮಾಡೋ ಚಾನ್ಸಸ್ ಬಾಳ ಕಡಿಮೆ ಇದಾವು. ಯೂನಿಕ್ ಸೆಲೆಕ್ಟ್ ಮಾಡೋ ಚಾನ್ಸ್ ಬಹಳ ಹೈ ಅದಾವು. ಹಂಗಿಲ್ಲ, ಯೂನಿಕ್ ಸೆಲೆಕ್ಟ್ ಮಾಡೋ ಚಾನ್ಸಸ್ ಎಷ್ಟದಾವು? ಇವನ್ಗೂ ಅಷ್ಟೇ ಚಾನ್ಸಸ್ ಅದಾವ. ಚಾನ್ಸಸ್ ಅಂದ್ರೆ ಸಂಭಾವನೆ. ಯೂನಿಕ್ ಸೆಲೆಕ್ಟ್ ಮಾಡೋ ಚಾನ್ಸಸ್ ಎಷ್ಟದ, ಅಷ್ಟೇ ಚಾನ್ಸಸ್ ಇವನಿಗೆ ಐತಿ. ಇವ್ರಿಗೆ ಸೆಲೆಕ್ಟ್ ಮಾಡೋ ಚಾನ್ಸಸ್ ಅದ ಅಂದ್ರೆ ಸಂಭಾವನೆ ಅಷ್ಟೇ ಇವ್ರಿಗೆ ಐತಿ. ಇವ್ರಿಗೆ ಚಾನ್ಸಸ್ ಸೆಲೆಕ್ಟ್ ಮಾಡೋದು ಅಷ್ಟೇ ಇವ್ರಿಗೆ. ಅಂದ್ರೆ ಎಲ್ಲಾರ್ಗಿ ಈಕ್ವಲ್ ಚಾನ್ಸಸ್ ಆಫ್ ಸೆಲೆಕ್ಷನ್. ಅಂದ್ರೆ ಎಲ್ಲಾರ್ಗು ಚಾನ್ಸ್ ಆಫ್ ಸೆಲೆಕ್ಷನ್ ಏನದ ಈಕ್ವಲ್ ಇರ್ತೈತಿ. ಯಾರಿಗಿ ಬಿಡ್ಲಿಕ್ ಬರಾಗಿಲ್ಲ. ನಾ ಏನ್ ಲಾಟ್ ನ್ಯಾಗ ಅವ್ರಿಗೆ ಸೆಲೆಕ್ಟ್ ಮಾಡ್ತಿಲ್ಲ. ನಾ ಇವ್ರಿಗಾದ್ರೂ ಮಾಡ್ಬೋದು, ಇವ್ರಿಗಾದ್ರೂ ಮಾಡ್ಬೋದು, ಇವ್ರಿಗಾದ್ರೂ ಮಾಡ್ಬೋದು, ಇವ್ರಿಗಾದ್ರೂ ಮಾಡ್ಬೋದು, ಯಾರಿಗಾದ್ರೂ ಮಾಡ್ಬೋದು. ಆ ಎಲ್ಲಾರ್ಗಿ ಏನ್ ಸೆಲೆಕ್ಟ್ ಮಾಡ್ತೀನಿ ಅವ್ರ ಚಾನ್ಸಸ್ ಆಫ್ ಬೀಯಿಂಗ್ ಸೆಲೆಕ್ಟೆಡ್ ಅಂದ್ರೆ ಸಂಭಾವನೆ. ಯೂನಿಕ್ ಸೆಲೆಕ್ಟ್ ಮಾಡ್ತೀನಿ, ಪೂಜಾಕ್ ಸೆಲೆಕ್ಟ್ ಮಾಡ್ತೀನಿ, ಅದ್ರ ಸಂಭಾವನೆ. ಬಾಪುಗೌಡ ಸೆಲೆಕ್ಟ್ ಮಾಡ್ತೀನಿ, ಅದ್ರ ಸಂಭಾವನೆ. ನಿತೀಶಿಗೆ ಸೆಲೆಕ್ಟ್ ಮಾಡ್ತೀನಿ, ಅದ್ರ ಸಂಭಾವನೆ. ರಾಣಿಗ್ ಸೆಲೆಕ್ಟ್ ಮಾಡ್ತೀನಿ, ಅದ್ರ ಸಂಭಾವನೆ. ಸಹನಾಗ್ ಸೆಲೆಕ್ಟ್ ಮಾಡ್ತೀನಿ, ಅದ್ರ ಸಂಭಾವನೆ. ಪೂಜಾಕ್ ಸೆಲೆಕ್ಟ್ ಮಾಡ್ತೀನಿ, ಅದ್ರ ಸಂಭಾವನೆ. ಎಲ್ಲಾ ಈಕ್ವಲ್ ಇರ್ತಾವು. ಸೊ ಎವ್ರಿ ಒನ್ ಹ್ಯಾಸ್ ಗಾಟ್ ದ ಈಕ್ವಲ್ ಚಾನ್ಸ್ ಆಫ್ ಬೀಯಿಂಗ್ ಸೆಲೆಕ್ಟೆಡ್. That is the advantage. That is the main what you say, the character of simple random sampling.
ಈ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ನಲ್ಲಿ ದ ಬೆಸ್ಟ್ ಪಾಸಿಬಲ್ ಏನಾಗ್ತದೆ ಅಂದ್ರೆ this is the technique in which the sample drawn represents each and every unit of the population. ಏನ ಸ್ಯಾಂಪಲ್ ಡ್ರಾ ಮಾಡ್ತೀನಿ ಅದು each and every unit of population ಅನ್ನು ರಿಪ್ರೆಸೆಂಟ್ ಮಾಡ್ತೈತಿ ಮೊನ್ನೆದು. ಮತ್ತೆ ಎಲ್ಲಾರು and each unit has equal chance of being included in the sample. Each unit has equal chance of being selected. Each unit has equal chance, equal ಸಂಭಾವನೆ. ಯಾರಿಗೆ ಎಲ್ಲಾರ್ಗಿ ನಾ ಯೂನಿಕ್ ಸೆಲೆಕ್ಟ್ ಮಾಡ್ತೀನಿ, ಯೂನಿಕ್ ಸೆಲೆಕ್ಟ್ ಮಾಡ್ತೀನಿ, ಅವರ ಸಂಭಾವನೆ ಏನಿದೆ, ಪ್ರೊಬ್ಯಾಬಿಲಿಟಿ ಏನಿದೆ ಆಫ್ ಬೀಯಿಂಗ್ ಸೆಲೆಕ್ಟೆಡ್, ಅದಕ್ಕೆ ಸಂಭಾವನೆ ಅಂತಾರೆ. ಅಥವಾ ದ ಚಾನ್ಸ್ ಆಫ್ ಬೀಯಿಂಗ್ ಸೆಲೆಕ್ಟೆಡ್ ಈಸ್ ಸೇಮ್. ರಾಹುಲ್ಗೆ ಸೆಲೆಕ್ಟ್ ಮಾಡ್ತಾರ, ಅವ್ರ ಚಾನ್ಸಸ್ ಬಹಳ ಅದಾವು. ರೇಣುಕಾಗ್ ಸೆಲೆಕ್ಟ್ ಮಾಡೋ ಚಾನ್ಸಸ್ ಬಹಳ ಅದಾವು. ಆಯ್ತಾ? ಗುರುಗ್ ಸೆಲೆಕ್ಟ್ ಮಾಡೋ ಚಾನ್ಸಸ್ ಇಲ್ಲ, ಹಂಗಿಲ್ಲ. ಎವ್ರಿ ಒನ್ ಹ್ಯಾಸ್ ಗಾಟ್ ಈಕ್ವಲ್ ಚಾನ್ಸ್ ಆಫ್ ಬೀಯಿಂಗ್ ಸೆಲೆಕ್ಟೆಡ್. ಅದು ಒಂದು ಅಡ್ವಾಂಟೇಜ್ ಇದೆ. Okay. Generally, simple random sampling is obtained either by, last 1 minute, please concentrate. Generally, each and every unit of the population has equal chance of being included in the sample. Generally, simple random sample is obtained either by, generally, simple random sampling is obtained either by generally simple random sampling is obtained